ಒಬ್ಬರು ಗುಡಿ ಕಟ್ಟಿದರು, ಭಾಳ ಸುಂದರವಾದ ಗುಡಿ. ಯಾರೀ ಗುಡಿ ಉದ್ಘಾಟನೆ ಮಾಡೋದು? ನೋಡ್ರಿ, ನಮ್ಮಲ್ಲಿ ಇದನ್ನು ಬರ್ತದೆ. ಯಾರು ಪಟ್ಟಿ ಹೆಚ್ಚಿ ಕೊಟ್ಟಾರ, ಯಾರು ಕಾಣಿಕೆ ಹೆಚ್ಚಿ ಕೊಟ್ಟಾರ, ಯಾರು ಕೊಟ್ಟಾರೆ? ಗೌಡ್ರು ಕಾಣಿಕೆ ಕೊಟ್ಟಾರ ಹೆಚ್ಚಿ, ಮತ್ತು ಹೆಚ್ಚು ಕೊಟ್ಟವ್ರು ಮಾಡ್ಬೇಕಲ್ಲ ಉದ್ಘಾಟನೆ. ಆಯ್ತು ರೀ, ಗೌಡ್ರು ಉದ್ಘಾಟನೆ ಮಾಡೋಕೆ ಹೆಂಗೆ ಮಾಡ್ಬೇಕ್ರಿ? ಹೆಂಗೆ ಮಾಡೋದು? ಎಲ್ಲರೂ ನಿರ್ಣಯ ಇಲ್ಲ, ನಮ್ಮದು ಯಾರು ಯಾವ ಊರಾಗ ತರಲಾದೊಂದು ದೊಡ್ಡ ಗಂಟೆ ತಂದು ಕಟ್ಟಿವಿ, ಗೌಡ್ರು ಗಂಟೆ ಹೊಡೆದು ಏನಪ್ಪ ಅಂದ್ರೆ ಉದ್ಘಾಟನೆ ಮಾಡಲಿ ಅಂದರು. ಅವಾಗೇನಪ್ಪ ಅಂದರೆ ಗೌಡ್ರು ಏನಪ್ಪ ಅಂದರೆ ಮಸ್ತಾಗೆ ರೇಷ್ಮೆ ದೋತ್ರ, ರೇಷ್ಮೆ ಅಂಗಿ, ರೇಷ್ಮೆ ಪಟಗ ಎಲ್ಲ ರೇಷ್ಮೆಮಯ ಆಗಿತ್ತು. ಯಾಕಂದ್ರೆ ನಾನು ಗುಡಿ ಉದ್ಘಾಟನೆ ಮಾಡ್ತೀನಿ ನಿರ್ಣಯ ಮಾಡಿದರು. 4 ಎಕರೆದಾಗ ಏನಿತ್ತು ರೀ, ಗುಡಿ ಇತ್ತು ಮಂದಿರದಾಗ, ಮಧ್ಯದೊಳಗೆ. ಕಂಪೌಂಡ್ ದಾಟಿ ಬಂದರು ಗೌಡ ಅವ ಏನಪ್ಪ ಅಂದರೆ ಈ ಗಂಟೆ ಹೊಡಿಬೇಕಂತ ನಿಲ್ಕಲಿಲ್ಲ. ಯಾಕೆ? ಗಿಡ್ಗೌಡ ಇದ್ದವ, ಗಿಡ್ಡಿದ್ದ, 1 ಕ್ವಿಂಟಾಲ್ ಇದ್ದ. ಏನು ರೇಷ್ಮೆ ದೋತ್ರ ಉಟ್ಕೊಂಡಾನ, ಗಂಟೆ ನಿಲ್ಕಲಿಲ್ಲ. ಗಂಟೆ ನಿಲ್ಕಲಿಕ್ಕೆ ಏನು ಮಾಡ್ತೀರಿ? ಗುಡಿಯಾಗ ಹೋಗಿರ್ತಾರೆ ನೀವು. ನಿಲ್ಕಲ್ಲಂದ್ರೆ ಏನು ಮಾಡ್ತೀರಿ? ಅವನು ಹಂಗ, ಅವನು ಪಾಪ ಜಿಗದ ಕರೆ. ಆದ್ರೆ ಏನು ಮಾಡ್ತೀರಿ? ಹಿಂಗೆ ಜಿಗದ ಗಂಟೆ ಹೊಡಿಬೇಕಂದ ಕಚ್ಚೆ ಕಾಳ್ದು ಬಿಡ್ತಿ ಅಂದ. ಕಚ್ಚೆ ಕಾಳಿತ್ತು. ಅವ ಏನಪ್ಪ ಅಂದ್ರೆ ಕಚ್ಚೆ ಸಿಸ್ಕೊಂಡು ನಿಂತು ಹಿಂಗ. ಅವ್ರಂದ್ರು ನಮ್ಮೂರು ಗೌಡ್ರು ಕಚ್ಚೆ ಕಾಳದು ಗಂಟೆ ಹೊಡಿಯೋ ನೇಮ ಮಾಡ್ಯಾರ. ಪ್ಯಾಂಟ್ ಉಟ್ಕೊಂಡು ಮಂದಿ ಬಂದಿತ್ತಲ್ಲ, ಅವರೆಲ್ಲರೂ ಹೋಗಿ ದೋತ್ರ ಉಟ್ಕೊಂಡ್ಬಂದರು. ಕಚ್ಚೆ ಕಳೆದು ಗಂಟೆ ಹೊಡಿಬೇಕು ನಾವು, ಇಲ್ಲಿ ನೇಮ ಹಂಗಾಗ್ಯದ. ಏನು ಮಾಡ್ಬೇಕಂದ್ರೆ ಅವರು ಬಂದವರೆಲ್ಲರೂ ಕಚ್ಚೆ ಕಳೆದು ಗಂಟೆ ಹೊಡೆಯೋದು. ಇನ್ನೂ ಅದೇ ಮಾಡಕತ್ತಾರ, ನಿಂತಿಲ್ಲ ಅವರ ಕಚ್ಚೆ ಕಳೆದು ಗಂಟೆ ಹೊಡಕ್ಕೆ. ಯಾಕ್ರಿ? ನಮ್ಮ 3 ಗೌಡ್ರು ಕಚ್ಚೆ ಕಳೆದು ಗಂಟೆ ಹೊಡೆದಾರೆ, ಅದಕ್ಕೆ ನಾವು ಕಚ್ಚೆ ಕಳೆದು ಗಂಟೆ ಹೊಡಿತೀವಿ. ಹಂಗಾಗಿ ಅವು ನಮ್ಮ ಭಕ್ತಿಗಳು ನೋಡಿ ಮಾಡುವ ನೇಮ ಅವು ಲಿಂಗ ತತ್ವಕ್ಕೆ ಹೊರಗು ಕಾಣ ಕೂಡಲ ಸಂಗಮ ದೇವ. ಅಪ್ಪಗಳು ಹೇಳ್ತದ್ದು ಭಕ್ತಿ ಅಂದ್ರೆ ಯಾವುದು? ಭಕ್ತಿ ಅಂದ್ರೆ ನಿಮ್ಮ ಹೋಳಿಗೆ ಅಲ್ಲ, ಇಟ್ಟಿಟ್ಟಾಗಲು ಹೋಳಿಗೆ ನಮ್ಮ ಸಲುವಾಗಿ, ದೇವ್ರ ಸಲುವಾಗಿ ಇಟ್ಟಿಟ್ಟೆ ಇಲ್ಲಿ ಕಿವಿಯಾಗಿರ್ತಾವೆ ಹೋಳಿ. ಅದ್ರಾಗ ಒಂದು ತುಣುಕು ಮುರಿದು ಇಟ್ಟು ಹೊರವಾರಿ ಕೊತ್ತಾನ ಆ ದೇವ್ರು ನಿಮಗೆ ಇಟ್ಟಿಟ್ಟು ಹೋಳಿಗೆ. 2 ಊದಿನ ಕಡ್ಡಿ ತೆಗಿಸಿದ ನಾವು, ಊದಿನ ಕಡ್ಡಿ ಅಂತ ಊದಿನ ಕಡ್ಡಿ ಮುಂದೆ ಕೂತ್ರೆ ನಮಗೇನತ್ತದ ಶ್ವಾಸಕೋಶನೇ ಬಂದಾಗಿ ಹೋಗ್ಬಿಡ್ತಾವೆ. ಏನು ಪರಮಾತ್ಮ ನಿಸರ್ಗದಲ್ಲಿ ಸುವಾಸನೆ ಕೊಟ್ಟಾನ. ಮಲ್ಲಿಗೆ ಒಳಗೊಂದಿಟ್ಟಾನ, ಗುಲಾಬಿ ಒಳಗೊಂದಿಟ್ಟಾನ, ಸೇವಂತಿ ಒಳಗೊಂದಿಟ್ಟಾನ, ಪಾರಿಜಾತ ಅಂತ ಹೂವಾದ. ಮೊನ್ನೆ ಒಂದು ಕಡೆ ಹೋಗಿದ್ದೆ, 1 ಕಿಲೋಮೀಟ್ರ್ ಏನಪ್ಪ ಅಂದ್ರೆ ಸುವಾಸನೆ ಬರ್ತದೆ. ಮಾಡ್ರಿ ನೋಡೋಣ, ಊದಿನ ಕಡ್ಡಿಯಾಗಿಂತದೆಲ್ಲ ಏನು ಅದ್ಭುತ ಸುವಾಸನೆಗಳು. ಥರದ ಹೂಗಳನ್ನಿಟ್ಟಾನ ಪರಮಾತ್ಮ. ನಿಮ್ದು ಏನೂ ಬೇಕಾಗಿಲ್ಲ ಅವನಿಗೆ. ನೀವೇನು ಕೊಡೋರಿದ್ದೀರಿ? ಏನು ಹಣ್ಣುಗಳನ್ನು ಕೊಟ್ಟಾನ, ಏನು ಹಂಪಲುಗಳನ್ನು ಕೊಟ್ಟಾನ. ಒಂದರ ಥರ ಒಂದಿಲ್ಲ. ದ್ರಾಕ್ಷಿ ಪ್ಯಾಕಿಂಗ್ ಹೆಂಗದ? ಅಪೋರ್ದು ಎಲ್ಲ ಮಾತುಗಳು ನಮ್ದು ಏನೂ ಇಲ್ಲ. ದ್ರಾಕ್ಷಿ ಪ್ಯಾಕಿಂಗ್ ನೋಡ್ರಿ ಇಲ್ಲಿ ಏನು ಅದ್ಭುತ ಕವಚ ಅದ. ಮಾವು ಕಲಿಮಿ ಬೇರೆ, ಆಪೋಸ್ ಮತ್ತು ಒಂಜಾರು ಹುಳಿ ಸೀಸಿ. ನಮ್ಮದು ಜವಾರಿ ಮಾವಿನಣ್ಣು ಅವು ಬೇರೆ, ಅವು ಇಟ್ಟಿಟ್ಟುದ್ದನ್ನು ಗೋಯಾ ಮಾವಿನಣ್ಣು ಅವು ಬೇರೆ, ಅದ್ರದ್ದೊಂದು ರುಚಿ ಬೇರೆ. ಏನು ಅದ್ಭುತ ಇಟ್ಟಾನ ಪರಮಾತ್ಮ. ಬಂಧುಗಳೇ, ಯಾಂತ್ರಿಕವಾಗಿರ್ತಕ್ಕಂಥ ಪೂಜೆಯಿಂದ ನಾವೇನಾದರೂ ಕೊಡ್ತೀವಿ ಅಂದ್ರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಯವ್ವ ದೇವ್ರಿಗೆ ಸೀರೆ ಉಡಿಸೀನಿ, ನೀ ಸೀರೆ ಉಡಿಸಿ ಯವ್ವ ದೇವ್ರಿಗೆ. ಏನು ಉಡಿಸೋರಿದ್ದೀವಿ ನಾವು? ಏನು ಕೊಡೋರಿದ್ದೀವಿ ದೇವರಿಗೆ ನಾವು? ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಜಾಗದಾಗ ಬಂದೇನಪ್ಪ ಅಂದರೆ ಆರಂಭದಲ್ಲಿ ಒಂದು 10 ನಿಮಿಷ ಅಂತಿಮ ಶಿವಾಯ ಅನ್ನುವಂಥ ಆ ಮಂತ್ರವನ್ನು ಕೇಳ್ಕೊಂತ, ಆ ಮಂತ್ರವನ್ನು ಆಡ್ಕೊಂತ ಕುಂತ್ರಪ್ಪ ಅಂದ್ರೆ ಇದು ಪೂಜೆ ಅಲ್ಲವೇ? ಇದೇ ಧ್ಯಾನ, ಇದಾ ಪೂಜೆ ನಡೆದದಂತಾರ. ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಸೂರ್ಯ ಚಂದ್ರರಿಬ್ಬರು ಪುಷ್ಪ. ದೇವರಿಗೆ ಪುಷ್ಪ ಯಾರು? ಸೂರ್ಯ ಚಂದ್ರರಿಬ್ಬರು ಪುಷ್ಪ. ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರ ನೋಗರ ಸುವಿಧಾನ. ರುದ್ರನೇ ನೈವೇದ್ಯ ಇದೆಲ್ಲ ತಯಾರು ಮಾಡಿದಾನಲ್ಲ, ಎಲ್ಲದರ ಏನು ಇಟ್ಟಾನಲ್ಲ ಅಮೃತ, ಅದೆಲ್ಲ ಅವನಾದನ. ಅದಕ್ಕಾಗಿ ಬಂಧುಗಳೇ, ಅಂತಪ್ಪ ಪರಮಾತ್ಮನನ್ನು ನಾವು ಸ್ಮರಿಸಿದೀವಂದ್ರೆ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ. ಅಪ್ಪುಗಳು ಅವ್ರು ನೋಡಿದ್ರೆ ನಮಗೆ ಹೃದಯ ತುಂಬಿ ಬರ್ತದೆ. 1 ತಿಂಗಳ ಕಾಲ ನಿಮಗೆಲ್ಲರಿಗೇನಪ್ಪ ಅಂದರೆ ಅವರ ತಮ್ಮ ಮಧುರ ವಾಣಿಯಿಂದ, ತಮ್ಮ ಸುಶ್ರಾವ್ಯ ಕಂಠದಿಂದ, ಸಂಗೀತದ ನಿಧಾನದೊಂದಿಗೆ ಅಪ್ಪುಗಳವರ ಸಾಮೀಪ್ಯ ಇದ್ದುಕೊಂಡು ಅವರು ಅನುಭವಿಸಿರ್ತಕ್ಕಂಥ ಅನುಭವದ ಅಮೃತವನ್ನು ನಿಮ್ಮೆಲ್ಲರ ಅಂತರಂಗದ ತುಂಬ್ಯಾರ. ಸುಮ್ಮನೆ ಅಪ್ಪೋರ್ನ ಮ್ಯಾಲ ಪ್ರೇಮ ಭಾಳ ದಿನದೂ ಅಪ್ಪೋರ್ ನಾವು ಭಾಳ ಅವರು ನಾನು ಮೊದಲು ಬಾಲ್ಕಿ ಮಠದಾಗ ಸುಮಾರು 10-11 ವರ್ಷಗಳ ಕಾಲ ಇದ್ದೆ. ನಾನು ಅಲ್ಲಿ ಬಂದ ಮೇಲೆ ಅಪ್ಪುಗಳು ಏನಪ್ಪ ಅಂದರೆ ಬಾಲ್ಕಿ ಮಠಕ್ಕೆ ಬಂದರು. ಅದಕ್ಕಿಂತ ಮೊದಲೇನಪ್ಪ ಅಂದರೆ ಅಪ್ಪುಗಳು ನಮಗೆಲ್ಲ ಪರಿಚಯ. ಅಪ್ಪುಗಳು ಮೊದಲು ಆಡ್ಕೋತ ಬಂದವರು.
ಬಾಲ್ಯದಲ್ಲೇ ಏನಪ್ಪ ಅಂದರೆ ಸಿದ್ದೇಶ್ವರಪ್ಪಗಳವರ ಪ್ರವಚನವನ್ನು ಕೇಳಿ 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 ಅದನ್ನು ಮನನ ಮಾಡಿ ನಿಧಿಧ್ಯಾಸ ಮಾಡಿ ಅದನ್ನು ಮಾಡೋಕ್ಕೆ ಬರ್ತದೆ, ನಡಿಬೇಕಲ್ಲ. ನಡೆಯೋದು ಭಾಳ ಕಷ್ಟ ಐತಿ. ಆದರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಅಪ್ಪಗಳವರಲ್ಲಿ ಇಡೀ ಭಾರತದಾದ್ಯಂತ ಏನಪ್ಪ ಅಂದರೆ ಅವರ ಶಿಷ್ಯೋತ್ತಮರದಾರ, ಪ್ರಪಂಚದ ಆದ್ಯಂತದರ ಅವರು. ಹೊರಗಿನ 30 ರಾಷ್ಟ್ರ, ಸ್ವಾಮಿ ವಿವೇಕಾನಂದರ ನಂತರ ಅವ್ರು ಬರೇ ಒಂದು ಚಿಕ್ಕಯೋಗ ನಗರದಲ್ಲಿ ಭಾಷಣ ಮಾಡಿರ್ಬೋದು. ಆದರೆ ಭಾರತ ದೇಶದ ಅಲ್ಲಮ ಪ್ರಭುದೇವರ ವೈರಾಗ್ಯವನ್ನೇ ಮೈಗೂಡಿಸಿಕೊಂಡು, ಅಲ್ಲಮ ಪ್ರಭುದೇವರ ನಿರಂಜನ ತತ್ವವನ್ನು ಮೈಗೂಡಿಸಿಕೊಂಡು, ಚನ್ನಬಸವಣ್ಣವರ ಚಿನ್ಮಯ ಜ್ಞಾನವನ್ನು, ಅವಿರಳ ಜ್ಞಾನವನ್ನು, ಅಕ್ಕಮಹಾದೇವಿ ತಾಯಿಯ ವೈರಾಗ್ಯವನ್ನು ಮೈಗೂಡಿಸಿಕೊಂಡು, ಬಸವಣ್ಣನವರ ಭಕ್ತಿಯನ್ನು, ತುಕಾರಾಮರ ಭಕ್ತಿಯನ್ನು, ಈ ಜಗತ್ತಿನ ಎಲ್ಲ ತತ್ವಜ್ಞಾನಿಗಳ ತತ್ವಜ್ಞಾನವನ್ನು ಮೈಗೂಡಿಸಿಕೊಂಡು ಏಕಕಾಲಕ್ಕೆ ಮೈ ತೆಳೆದು ಇಡೀ ಜಗತ್ತನ್ನು ಉದ್ಧಾರ ಮಾಡಿರ್ತಕ್ಕಂಥ 21ನೇ ಶತಮಾನದ ಒಬ್ಬ ಮಹಾನ್ ಸಂತರು, ಒಬ್ಬರ ದಾರ್ಶನಿಕರಿದ್ದರೆ ಅದು ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರು. ಅಂಥ ಅಪ್ಪಗಳವರ ಕರುಣೆಯನ್ನು ಪಡೆದಂಥವರು. ನೋಡ್ರಿ, ಸಣ್ಣ ಮಕ್ಕಳ ಮೇಲೆ ಭಾಳ ಪ್ರೀತಿ ನೋಡ್ತೀವಿ. ಸಣ್ಣ ಮಕ್ಕಳು ಇರ್ತಾರೆ ನೋಡ್ರಿ, ಅವ್ರ ಮೇಲೆ ಭಾಳ ಪ್ರೇಮ ಇರ್ತದೆ. ಹಂಗೆ ಅವರು ಕಿರಿಯರಾದರೂ ಕೂಡ ಏನಪ್ಪ ಅಂದ್ರೆ ಹಿರಿದಾದ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ. ಜ್ಞಾನಕ್ಕೆ ಕಿರಿದುಂಟೆ. ನನಗೆ 53 ವರ್ಷ, ಈಗ 53 ಮುಗಿದು ನಮ್ಮದು. ಆದರೆ ಅಪ್ಪಗಳವ್ರು ಏನಪ್ಪ ಅಂದರೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆ ಮಾಡ್ಯಾರ. ಅಪ್ಪಗಳ ಮೇಲೆ ಭಾಳ ಪ್ರೇಮ. ಅವ್ರು ಇರಬೇಕಾದ್ರೆ ಅವ್ರು ಎಲ್ಲಾರು ಹೋದ್ರೆ ಅವ್ರು ಕರೆಸ್ರಿ ಅಂತ ಕರಿತಿದ್ರು ಅಪ್ಪವ್ರು. ಬುದ್ಧಿಜಿಯವರು, ಸಿದ್ದೇಶ್ವರಪ್ಪಗಳವರು ಕೊನೆಯ ಎಲ್ಲೆಲ್ಲೂ ಹೋಗಲಿಲ್ಲ. ಏನೆಲ್ಲ ವೈಭವ ಎಲ್ಲ ಬಂದು ಮತ್ತೆ ಎಂತೆಂಥ ಮಠಗಳು ಬಂದು ಗೊತ್ತೇನ್ರಿ? ದೊಡ್ಡ ದೊಡ್ಡ ಮಠಗಳು 300-400 ಎಕರೆ ಇರ್ತಕ್ಕಂಥ ಮಠಗಳು ಬಂದು. ಮಠಕ್ಕಾಗ್ರಂದ್ರು ಇಲ್ಲ, ಮಠಗಳು ಸಿಗಬಹುದು, ಪೀಠಗಳು ಸಿಗಬಹುದು, ದೊಡ್ಡ ದೊಡ್ಡ ಪೀಠಗಳು ಸಿಗ್ತಾವ್ರಿ. ಪೀಠಗಳನ್ನು ಮೀರಿರ್ತಕ್ಕಂಥದ್ದು ಯಾವುದಾದ್ರಿದ್ರೆ ಅದು ಭಕ್ತರ ಹೃದಯ ಮಂದಿರದ ಪೀಠ. ಈ ಪೀಠ ಅಲಂಕರಿಸೋದು ಸುಮ್ಮನೆ ಮಾತೈತೇನು? ಅವ್ರ ಅಪ್ಪಗಳು ಏನಪ್ಪ ಅಂದರೆ ನಾವು ಭಕ್ತರ ಹೃದಯ ಮಂದಿರದ ಪೀಠವನ್ನು ಅಪ್ಪವ್ರು ಏರಿ ಕುಂತಾರ. ಆ ದಾರಿನೇ ಭಾಳ ಚಲೋ ಐತಿ. ಆ ದಾರಿ ತಗೊಂಡು ಏನು ಮಾಡೋದು? ಆ ದಾರಿ ಅವ್ರು ಹಿಡಿಲಿಲ್ಲ. ಅವರೇನಪ್ಪ ಅಂದರೆ ಅಪ್ಪಗಳ ದಾರಿಯಲ್ಲಿ ಕ್ರಮಿಸ್ತಾ ಇದ್ದಾರೆ. ಅಪ್ಪಗಳ ದಾರಿ ಅಷ್ಟು ಸರಳ ಇಲ್ಲ, ಭಾಳ ಕಷ್ಟದ ದಾರಿ ಅದು. ಆದರೆ ದಾರಿಯಲ್ಲಿ ನಡೆದರೆ ಇಡೀ ಪ್ರಪಂಚವೇನಪ್ಪ ಅಂದರೆ ತಲೆಬಾಗ್ತದ. ಅಪ್ಪಗಳವರ ದಾರಿ ಅನ್ನೋದಲ್ಲ, ಅದು ಅತ್ಯದ್ಭುತವಾಗಿರ್ತಕ್ಕಂಥ ದಾರಿ. ಅಂಥ ದಾರಿಯಲ್ಲಿ ನಮ್ಮ ಸಂಗಮೇಶ್ವರಪ್ಪಗಳವರು ಮತ್ತು ಇನ್ನೋರ್ವ ನಮ್ಮ ಅಮೃತಾನಂದ ಅಪ್ಪಂಗಳವರು, ಇಂಥವರೆಲ್ಲ ಅಪ್ಪಗಳು ಗರಡಿಯೊಳಗೆ ಏನಪ್ಪ ಅಂದರೆ ಬೆಳೆದಂಥವರು. ಭಾಳ ಅವರು ಏನಪ್ಪ ಅಂದರೆ ಅತ್ಯಂತ ಪ್ರೇಮ ಪ್ರೀತಿ. ಸಂಗಮೇಶ್ವರಪ್ಪಗಳು, ಅಮೃತಾನಂದಪ್ಪಗಳು ಏನು ಪ್ರೇಮ, ಅವರು ಏನು ಪ್ರೀತಿ. ಅಪ್ಪಗಳು ಕಲಿಸಿದ್ದೀರೇ ಅದೇ, ಏನೂ ಕಲಿಸಲಿಲ್ಲ ಅಪ್ಪಗಳು. ಎಲ್ಲಾರ ಏನಾದರೂ ಒಂದು ಮುಂದೆ ಇದು ಮಾಡ್ತಾರೆ. ಆದರೆ ಜ್ಞಾನಯೋಗ ಆಶ್ರಮದಾಗ ಅಪ್ಪಗಳು ಏನು ತುಂಬಿದ್ರಪ್ಪ ಅಂದ್ರೆ ಎಲ್ಲರ ಅಂತರಂಗದಲ್ಲಿ ಪ್ರೇಮವನ್ನು ತುಂಬಿದರು. ಪ್ರೇಮವನ್ನು ಹಂಚ್ಕೊಂತ ಹೋಗ್ರಿ ಅಂತ ಹೇಳಿದರು. ಅದಕ್ಕೆ ನಮ್ಮ ಅಪ್ಪಗಳು ಏನಪ್ಪ ಅಂದರೆ ಪ್ರೇಮವನ್ನು ಹಂಚಿ ಏನಪ್ಪ ಅಂದರೆ ನಮ್ಮಂಥವ್ರನ್ನು ಕೂಡ ಏನಪ್ಪ ಅಂದರೆ ಬರ್ಬೇಕ್ರಿ ಬುದ್ಧಿ ಅಂತ ತಿಳ್ಕೊಂಡು ನಿನ್ನೆ ಅಪ್ಪಣೆ ಮಾಡಿದರು. ನನಗೆ ಇಷ್ಟು ಆನಂದ ಆಯಿತು. ನಾನೇನಪ್ಪ ಅಂದರೆ ನನಗೆ ಬರಬೇಕಾದ್ರೆ ಸ್ವಲ್ಪ ತೊಡಕುಗಳು ನಾನು ಹೇಳಿದೆ, ಭಕ್ತರು ಬಂದರು ಹೇಳಿದೆ ನಾನು ಹಿಂಗೆ ರೀ ಅಮೃತಾನಂದ ಅಪ್ಪಗಳು ಬರೋದು ಕ್ಯಾನ್ಸಲ್ ಆಯಿತು, ಅಪ್ಪಗಳು ಕರ್ಸೋಣ ಆಯ್ತು ರೀ ಹ್ಞೂ ಅಂದರು. ಹ್ಞೂ ನಂದಕ್ಕೆ ಗಾಡಿ ತರ್ತೀವಂದರು. ಅವ್ರು ಒಮ್ಮದೊಮ್ಮಲಿಗೆ ಇಲ್ಲರಿ ಅಪ್ಪರೇ ಮುಂಜಾನೆ ಜನ ಬರೋಂಗಿಲ್ಲ ರೀ, ನಾವು ಕಾರ್ಯಕ್ರಮ ನಾವು ಬೇರೆ ಟೈಮ್ ಕೊಡ್ತೀವಿ ರೀ, ಹಿಂಗೆ ಅಂತ ಅಂದ್ರು. ಇದೇನು ಮಾಡಲಪ್ಪ, ನಾನು ಮೋಟ್ರ್ ಸೈಕಲ್ ತೊಗೊಂಡು ಹೋಗ್ಬೇಕಂತ ತಯಾರಾಗಿದ್ದೆ. ನನ್ನ ಯಾರು ಅಂಟೊತ್ನಾಗ ಯಾರು ಹೇಳ್ತಾರೆ ಮೋಟ್ರ್ ಸೈಕಲ್ ತೊಗೊಂಡು ಹೋಗ್ಬೇಕಂತ ತಯಾರಾದವ. ಅವ್ರ ಮನೆಯ ಮಂದಿ ಮಕ್ಕೊಂಡ್ರು. ಅಕಸ್ಮಾತ್ ಮಳೆ ಬಂದ್ರಪ್ಪ ಅಂದ್ರೆ ಈ ಕಾರ್ಯಕ್ರಮ ತಪ್ತದಲ್ಲ, ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿಲ್ಲ ಮನೆಯವ್ರಿಗೆ. ಚಾವಿ ಇತ್ತು, ಅದ್ರಾಗ ಡಿಜೆಲೇ ಇಲ್ಲ. ಏನಾಗ್ತದೆ ಗೊತ್ತಿಲ್ಲ ಅಂತ ತಿಳ್ಕೊಂಡಕ್ಕೆ ಬಂದೆ. ಇನ್ನೂ ಡೀಸೆಲ್ ಪಂಪ್ ಅಲ್ಲಿ ಕೊಟ್ಟಲಿಗೆ ಇನ್ನೂ ಒಂದು ಸ್ವಲ್ಪ ದೂರ ಇತ್ತು. ಗಾಡಿ ಬಂದು ಬಿತ್ತು. ತಮ್ಮ ಗಾಡಿ ಹೊತ್ತು ಅಂತೀನಿ ಅಪ್ಪ, ನಾರ ಇದೀನಿ ಹಿಂಗೆ, ಇದು ಗಾಡಿಯಲ್ಲಿ ಹೊತ್ತದಾತು ನನಗಂತ. ಯಾರೋ ಬಂದಿರು ಹಿಂಗೆ ದುಡುಕಿದ್ರು. ಆ ಪೆಟ್ರೋಲ್ ಬಂಕ್ ತಕ್ಕ ಬಂತು. ಅಲ್ಲೇನಪ್ಪ ಅಂದ್ರೆ ಡೀಸೆಲ್ ಹಾಕ್ಕೊಂಡು ಸರಿಯಾದ ಸಮಯಕ್ಕೆ ನಾನು ಬಂದೆ. ಆದರೆ ತಾವೆಲ್ಲ ಕೊಟ್ಟಲಿಗೆಯ ಸದ್ಭಕ್ತರೇನಪ್ಪ ಅಂದರೆ ಇದು ಈ ಕಟಗೇರಿಯ ಸದ್ಭಕ್ತರೇನಪ್ಪ ಅಂದರೆ ಹೃದಯ ತುಂಬಿ ಸ್ವಾಗತವನ್ನು ಮಾಡಿದಿರಿ. ನಾನು ಎಂದೆಂದೂ ಮರೆಯಂಗಿಲ್ಲ. ಇದು ಹಬ್ಬಲ್ಲೇನು, ಮಹಾತ್ಮರನ್ನು ಸ್ವಾಗತಿಸೋದು, ಕೂಡಲ ಸಂಗನ ಶರಣರ ಬರಬೆಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಏನಪ್ಪ ಅಂದ್ರೆ ನೀವೇನಪ್ಪ ಅಂದ್ರೆ ಹೂವಿನ ಮಳೆಯನ್ನೇ ಆಸೆ, ಹೂವಿನ ಹಾಸಿಗೆ ಮೇಲೆ ಏನಪ್ಪ ಅಂದರೆ ಪೂಜ್ಯರನ್ನು ಸ್ವಾಗತಿಸ್ತಾ ಇದ್ದೀರಲ್ಲ, ಇದಕ್ಕಿಂತ ಮತ್ತೊಂದು ಭಾಗ್ಯ ನ್ಯಾವುದದ?